ಹಲೋ ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಸನಾತನ ಧರ್ಮವೇ ವಿಶ್ವದ ಅತಿ ಪುರಾತನ ಧರ್ಮವಾಗಿ ಎಲ್ಲ ಧರ್ಮಗಳಿಗೂ ಗುರುವಿನಂತೆ ನಿಂತಿದೆ. ಬೇರೆ ಧರ್ಮಗಳಂತಲ್ಲ, ಹಿಂದೂ ಧರ್ಮವು ಭಗವಂತನ ಅನೇಕ ಅವತಾರಗಳಲ್ಲಿ ನಂಬಿಕೆ ಇಟ್ಟಿದೆ. ಪ್ರತಿಯೊಂದು ಅವತಾರವು ಸಾಮಾನ್ಯ ಮನುಷ್ಯನಿಗೆ ಭಗವಂತನ ರಹಸ್ಯವನ್ನು ತಿಳಿಸುವ ಒಂದು ಆದರ್ಶ. ಹಿಂದುವಾದ ಸಾಧಕ ಪರಮಾರ್ಥ ಸತ್ಯವನ್ನ ಅವತಾರದ ಮೂಲಕ ಸಂಪರ್ಕಿಸ್ತಾನೆ. ಅವನು ಯಾವ ಅವತಾರವನ್ನಾದರೂ ತನ್ನ ಆದರ್ಶವಾಗಿ ಸ್ವೀಕರಿಸಬಹುದು. ಅವತಾರದಲ್ಲಿ ಮನುಷ್ಯ ಮಾನವೀಯ ದೋಷಗಳನ್ನು ಕಾಣುವುದಿಲ್ಲ, ಕೇವಲ ದಿವ್ಯ ಗುಣಗಳನ್ನೇ ಕಾಣ್ತಾನೆ. ಅವತಾರಗಳಲ್ಲಿ ಕಂಡುಬರುವ ಮಾನವೀಯತೆ ಅವರೊಡನೆ ನಿಕಟ ಸಂಬಂಧವನ್ನು ಬೆಳೆಸುವ ಸಾಧನ. ಅವತಾರಗಳಲ್ಲಿ ಬರುವ ಮಾನವ ಮುಖ ದಿವ್ಯತೆಯ ಪ್ರತೀಕ. ಹೀಗೆ ರಾಮ ವಿಷ್ಣುವಿನ ಒಂದು ಅವತಾರವಾಗಿ ಜನಿಸಿ ಸತ್ಯ ಹಾಗೂ ಕರ್ತವ್ಯ ನಿಷ್ಠೆಯ ಪ್ರತಿರೂಪವಾದರು. ಸಾಮಾನ್ಯ ಭಕ್ತನಿಗೆ ರಾಮನ ಸುಂದರ ರೂಪ ಮತ್ತು ಉದಾತ್ತ ಗುಣಗಳು ಮುಖ್ಯವಾಗುತ್ತವೆ. ಆದರೆ ಓರ್ವ ಸಿದ್ಧ ಪುರುಷ ಅವನನ್ನ ಸರ್ವಾಂತರ್ಯಾಮಿ ಅಂತ ಪ್ರಾರ್ಥಿಸ್ತಾನೆ. ನೀನು ಶ್ರೇಷ್ಠ ಗುಣ ಸ್ವರೂಪ, ನೀನು ಅಂತರಾತ್ಮ ಮತ್ತು ಪರಮ ಪುರುಷ, ನೀನೇ ಪರಮ ಆಶ್ರಯ ಮತ್ತು ಮನುಕುಲದ ಉದ್ಧಾರಕ. ನೀನು ನಿಷ್ಕಳಂಕ, ಅವ್ಯಯ, ಅವಿನಾಶಿ, ಶುದ್ಧ, ಶಾಶ್ವತ ಜ್ಞಾನ ಮತ್ತು ಸತ್ಯ ಎಂಬುದು ನಮ್ಮ ಉಸಿರು. ವಾಲ್ಮೀಕಿ ರಾಮಾಯಣ 24,000 ಶ್ಲೋಕಗಳನ್ನು ಹೊಂದಿದ್ದು ಮಾನವ ಧಾರ್ಮಿಕವಾಗಿ ಹೇಗೆ ಜೀವಿಸಬೇಕು ಎಂಬುದನ್ನು ಸಂಪೂರ್ಣ ವಿವರ ಕೊಡುತ್ತೆ. ರಾಮಾಯಣವನ್ನು ಅರಿತು ಅದರಂತೆ ಜೀವಿಸಿದರೆ ಅದು ಸಾರ್ಥಕದ ಜೀವನ. ಬೇರೆ ಯಾವ ಉಪದೇಶಗಳ ಅವಶ್ಯಕತೆ ಇರಲಾರದು. ಇನ್ನು ಮತ್ತೊಂದು ಗ್ರಂಥವೇ ಮಹಾಭಾರತ. 1,00,000 ಶ್ಲೋಕಗಳು ಇರುವಂಥದ್ದು. ಮಹಾಭಾರತ ಜಗತ್ತಿನ ಎಲ್ಲ ಧರ್ಮಗಳನ್ನು ಅಳವಡಿಸಿಕೊಂಡಿರುವ ಜಗತ್ತಿನ ಏಕೈಕ ಮಹಾಗ್ರಂಥ. ಮಹಾಭಾರತದಲ್ಲಿ ಇಲ್ಲದ ನೀತಿ ನಿಯಮಗಳು ಜಗತ್ತಿನ ಬೇರೆ ಯಾವ ಗ್ರಂಥಗಳಲ್ಲೂ ಸಿಗಲಾರದು. ಇದೊಂದು ಸಮಗ್ರವಾದ ಗ್ರಂಥ. ಆದುದರಿಂದ ಇದನ್ನ ಪಂಚಮ ವೇದ ಅಂತ ಕರೀತಾರೆ. ಮಹಾಭಾರತ ಚಿನ್ನದ ಸರವೆಂದು ಪರಿಗಣಿಸಿದರೆ ಅದರಲ್ಲಿ ಇರುವ ಭಗವದ್ಗೀತೆ ಅಮೂಲ್ಯ ರತ್ನಗಳಿಂದ ಕೂಡಿದ ಪದಕ ಎಂದು ಹೇಳ್ತಾರೆ. ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಆಧ್ಯಾತ್ಮ ಜ್ಞಾನ. ಅದನ್ನ ಸಂಕ್ಷಿಪ್ತವಾಗಿ ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಬೋಧಿಸಿರುವಂಥದ್ದು. ಗೀತೆಯಲ್ಲಿ ಜೀವನದ ಎಲ್ಲಾ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರಗಳಿವೆ. ಗೀತೆ ವೇದಾಂತದ ಸಾರವಾಗಿದೆ. ಮನುಷ್ಯನಿಗೆ ತಾನು ಯಾರು, ಈ ಜೀವನದ ರಹಸ್ಯ, ಪರಮಾತ್ಮ ಮತ್ತು ಆತ್ಮಕ್ಕೆ ಏನು ಸಂಬಂಧ, ಈ ಜಗತ್ತು ಹೇಗೆ ಮತ್ತು ಯಾಕಾಗಿ ಇದೆ ಮತ್ತು ಹೇಗೆ ಹುಟ್ಟಿಕೊಳ್ತು ಎಂಬುದರ ಬಗ್ಗೆ ಅರಿಯಬೇಕಾದ ಸಮಗ್ರ ಜ್ಞಾನ ಭಂಡಾರವಿದೆ. ಜೀವನದಲ್ಲಿ ಅಗತ್ಯವಾಗಿ ತಿಳಿಬೇಕಾದ ಹಲವಾರು ವಿಷಯಗಳು ಅಡಕವಾಗಿದೆ. ಹೀಗೆ ಕೃಷ್ಣನ ಆದರ್ಶವು ಹಲವು ರೂಪಗಳಲ್ಲಿ ಜನಪ್ರಿಯವಾಗಿದೆ. ಶ್ರೀರಾಮಕೃಷ್ಣರು ಕೃಷ್ಣನಲ್ಲಿ ದಿವ್ಯ ಪ್ರೇಮದ ಅತ್ಯುಚ್ಚ ಆದರ್ಶವನ್ನು ಕಂಡರು. ಕಾಮ ಭಾವನೆಯಿಂದ ಮುಕ್ತರಾದವರಿಗೆ ಮಾತ್ರ ಇದು ಅರ್ಥವಾಗಲು ಸಾಧ್ಯ. ಶ್ರೀಕೃಷ್ಣನ ವಿಶ್ವರೂಪವನ್ನು ಕಂಡು ಅರ್ಜುನನು ಹೀಗೆ ಪ್ರಾರ್ಥಿಸ್ತಾನೆ: ಓ ಪ್ರಭು, ನಿನಗೆ ಸರ್ವ ಸಾಷ್ಟಾಂಗ ನಮಸ್ಕಾರ. ನೀನೇ ಎಲ್ಲವೂ, ಅನಂತ ಶಕ್ತಿಯಾಗಿ ನೀನು ಎಲ್ಲವನ್ನ ವ್ಯಾಪಿಸಿರುವೆ, ನೀನೇ ಎಲ್ಲವೂ ಆಗಿರುವೆ. ಹೀಗೆ ಸಗುಣ ನಿರ್ಗುಣ ಭಗವದ್ಭಾವನೆ, ಅನೇಕದಲ್ಲಿ ಏಕತೆ ಹಿಂದೂ ಧಾರ್ಮಿಕ ಪ್ರಜ್ಞೆಯಲ್ಲಿ ಹಾಸುಹೊಕ್ಕಾಗಿದೆ. ಹಿಂದೂ ಶಾಸ್ತ್ರದ ತಿರುಳನ್ನು ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಇದು ಅತ್ಯಂತ ಸ್ಪಷ್ಟ. ಧಾರ್ಮಿಕವು ಮಾನವ ಕುಲಕ್ಕೆ ಸಾಮರಸ್ಯವನ್ನು ಸಾರುತ್ತೆ. ಆದರೆ ಈ ಸಮಾನವಾಗಿ ಸ್ವೀಕರಿಸೋ ಮನೋಭಾವ ಎಲ್ಲರಿಗೂ ಇರೋದಿಲ್ಲ. ಮತೀಯ ಭಕ್ತರು ತಮ್ಮ ದೇವರಿಂದ ಅಥವಾ ಅವತಾರ ಪುರುಷನಿಂದ ಮಾತ್ರ ಮುಕ್ತಿ ಸಾಧ್ಯ ಅಂತ ವಾದಿಸ್ತಾರೆ. ಈ ರೀತಿ ಸಂಕುಚಿತ ದೃಷ್ಟಿಯುಳ್ಳವರ ಜೊತೆಗೆ ವಿಶಾಲ ಮನೋಭಾವದವರು ಇರ್ತಾರೆ. ಇವರು ತಮ್ಮ ಆರಾಧ್ಯ ದೇವತೆಯಲ್ಲಿ ಅಪಾರ ಪ್ರೀತಿ ಶ್ರದ್ಧೆ ಇದ್ದರೂ ಇತರೆ ಎಲ್ಲಾ ದಿವ್ಯ ಪುರುಷರು ಒಂದೇ, ಸತ್ಯದ ಆವಿರ್ಭಾವವೆಂದು ಗೌರವಿಸ್ತಾರೆ. ಜಗದೊಡೆಯನಾದ ಶಿವನಿಗೂ ಮತ್ತು ಜಗದಾತ್ಮನಾದ ವಿಷ್ಣುವಿಗೂ ಭೇದವನ್ನ ಎಣಿಸೋದಿಲ್ಲ. ತನ್ನ ಕಲ್ಪನೆಯಲ್ಲಿ ಬರುವ ದೇವರನ್ನೇ ಪೂಜಿಸಬೇಕು ಎನ್ನುತ್ತೆ ಧರ್ಮ. ಇದು ನಿಜವಾದ ಹಿಂದುವಿನ ಮನೋಭಾವ. ಒಂದು ಪ್ರಾಚೀನ ಶ್ಲೋಕವು ಈ ಸಮನ್ವಯ ಭಾವವನ್ನ ಇನ್ನೂ ಸ್ಪಷ್ಟವಾಗಿ ಚಿತ್ರಿಸುತ್ತೆ. ಪರಮ ಪುರುಷನು ವಿಷ್ಣು, ಶಿವ, ಬ್ರಹ್ಮ, ಇಂದ್ರ, ಸೂರ್ಯ, ಚಂದ್ರ ಹೀಗೆ ಯಾವುದೇ ಹೆಸರಿನಿಂದ ಕರೆಯಲ್ಪಡಲಿ, ಪ್ರೀತಿ ದ್ವೇಷಗಳಿಂದ ಮುಕ್ತನಾದ, ಅಜ್ಞಾನ ಪ್ರಾಪಂಚಿಕತೆಗಳಿಲ್ಲದ, ಪಾವಿತ್ರ್ಯ, ದಯೆ ಮತ್ತು ಎಲ್ಲ ಉದಾತ್ತ ಗುಣಗಳಿಂದ ಸಂಪನ್ನನಾದವನಿಗೆ ಭಕ್ತಿಪೂರ್ವಕವಾದ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಎನ್ನುತ್ತೆ ಧರ್ಮ. ವೈವಿಧ್ಯದಲ್ಲಿ ಏಕತೆ, ಇದು ಇತಿಹಾಸದುದ್ದಕ್ಕೂ ಹಿಂದೂ ಧಾರ್ಮಿಕ ಪ್ರಜ್ಞೆಯಲ್ಲಿ ಮೂಲಭೂತವಾಗಿ ಉಳಿದು ಬಂದಿರುವ ಅಂಶ. ಇದನ್ನೇ ಮನು ಒತ್ತಿ ಹೇಳುವುದು.
ಎಲ್ಲರ ಒಡೆಯನಾದ ಸೂಕ್ಷ್ಮಾತಿ ಸೂಕ್ಷ್ಮವಾದ ದಿವ್ಯ ವೈಭವದಿಂದ ಬೆಳಗುವ ಪರಮ ಚೈತನ್ಯವನ್ನ ಅರಿಯಬೇಕು. ಅವನನ್ನೇ ಕೆಲವರು ಅಗ್ನಿ ಎಂದು, ಕೆಲವರು ಚಿಂತಕನೆಂದು, ಕೆಲವರು ಮನು ಎಂದು, ಮತ್ತೆ ಕೆಲವರು ಪ್ರಜಾಪತಿ ಎಂದು, ಇನ್ನು ಕೆಲವರು ಇಂದ್ರ ಮತ್ತು ಕೆಲವರು ಪ್ರಾಣ ಎಂದು, ಇತರರು ಪರಬ್ರಹ್ಮ ಅಂತ ಕರೀತಾರೆ. ವೈವಿಧ್ಯ ಮತ್ತು ಸೀಮಿತ ಭಾವನೆಯಿಂದ ನೋಡಲಾಗದವರು ಮಾತ್ರ ಅಗ್ನಿ ಮುಂತಾದ ಶಬ್ದಗಳು ಬೇರೆ ಬೇರೆ ದೇವತೆಗಳ ಹೆಸರೆಂದು ತಿಳಿತಾರೆ. ಆದರೆ ಉದಾತ್ತ ದೃಷ್ಟಿಯುಳ್ಳವರು ಅವರನ್ನ ಪರಮಾತ್ಮನ ವಿವಿಧ ಶಕ್ತಿಗಳು ಅಥವಾ ಮುಖಗಳೆಂದು ಪರಿಗಣಿಸ್ತಾರೆ. ದೇವನೊಬ್ಬ, ನಾಮ ಹಲವು ಎಂದು ವಿವರಿಸುವ ಏಕದೇವತ ಮತ್ತು ಏಕಸತ್ತಾವಾದಿಗಳಿದ್ದಾರೆ. ಈ ದೃಷ್ಟಿಯಿಂದ ವಿಷ್ಣು ಸಹಸ್ರನಾಮದ ಭಾಷ್ಯಕಾರನಿಗೂ ಮತ್ತು ಏಕದೇವತಾವಾದಿಯಾದ ಆಧುನಿಕ ಆರ್ಯ ಸಮಾಜದವನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಹೆಸರು ರೂಪ ಯಾವುದೇ ಇರಲಿ, ಸಗುಣ ದೇವತೆಯು ನಿರ್ಗುಣ ಬ್ರಹ್ಮನ ಅಭಿವ್ಯಕ್ತಿ ಎಂದು ತಿಳಿದರೆ ಈ ಸಗುಣ ನಿರ್ಗುಣ ಪೂಜೆಯಲ್ಲಿ ಎಲ್ಲಾ ಧರ್ಮದ ಅನುಯಾಯಿಗಳು ಒಂದಾಗಬಹುದು. ಈ ಆಧುನಿಕ ಕಾಲದಲ್ಲಿ ಭಗವಂತನ ಮತ್ತು ಈ ಸಮಷ್ಟಿತ್ವವನ್ನ ವಿಶೇಷವಾಗಿ ಪ್ರತಿಪಾದಿಸಬೇಕಾಗಿದೆ. ಇದರಿಂದಾಗಿ ವಿಶ್ವದ ಎಲ್ಲಾ ಧಾರ್ಮಿಕ ಮನೋಭಾವದವರು ಒಂದಾಗಬೇಕು. ವಿಶ್ವ ಬಂಧುತ್ವದಿಂದ ಮತ್ತು ಪರಸ್ಪರ ಸಹಕಾರದಿಂದ ಲೋಕಸೇವೆಯಲ್ಲಿ ತೊಡಗಬಹುದು. ಯಾರು ಅದ್ವಿತೀಯನೋ ನಿರ್ವಿಶೇಷನೂ ಆಗಿದ್ದು ಸ್ವಾರ್ಥಾಪೇಕ್ಷೆ ಇಲ್ಲದೆ ವಿವಿಧ ರೂಪಗಳನ್ನು ತನ್ನ ವಿವಿಧ ಶಕ್ತಿಯ ಮೂಲಕ ಸೃಷ್ಟಿಸುವನೋ, ಯಾರಿಂದ ಈ ವಿಶ್ವವು ಉತ್ಪನ್ನವಾಗುವುದೋ ಮತ್ತು ಕೊನೆಯಲ್ಲಿ ಯಾರಲ್ಲಿ ಅದು ಲಯವಾಗುವುದೋ ಅವನೇ ಪರಬ್ರಹ್ಮ ಎನ್ನುತ್ತೆ ನಮ್ಮ ಹಿಂದೂ ಧರ್ಮ. ಹಿಂದುವಾದವನು ಪ್ರತಿಯೊಂದು ಧರ್ಮವನ್ನ ಗೌರವಿಸಬೇಕು, ಪ್ರತಿಯೊಬ್ಬರಿಗೂ ಮಾರ್ಗದರ್ಶಕನಾಗಬೇಕು, ಮುಂದಾಳುವಾಗಬೇಕು ಎನ್ನುವುದೇ ನಮ್ಮ ಧರ್ಮದ ಧ್ಯೇಯ. ಆ ಭಗವಂತ ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ. ಜೈ ಸನಾತನ.